ಎರಡನೇ ಪೂರ್ವಕಾಲ ವೃತ್ತಾಂತ ಗ್ರಂಥವು 21ನೇ ಅಧ್ಯಾಯ 12ನೇ ವಚನ. ಈಗಿರಲು ಪ್ರವಾದಿಯಾದ ಏಲಿಯನು ಕಾಗದದ ಮೂಲಕ ಅವನಿಗೆ, ನಿನ್ನ ಪೂರ್ವಿಕನಾದ ದಾವೀದನ ದೇವರಾಗಿರೋ ಯೆಹೋವನ ಮಾತನ್ನು ಕೇಳು. ನೀನು ನಿನ್ನ ತಂದೆಯಾದ ಯೆಹೋಷಾಫಾತನ ಮಾರ್ಗದಲ್ಲಿಯೂ ಯೆಹೂದ್ಯರ ಅರಸನಾದ ಆಸನ ಮಾರ್ಗದಲ್ಲಿಯೂ ನಡೆಯಲಿಲ್ಲ. ಇಸ್ರಾಯೇಲ್ ರಾಜರ ಮಾರ್ಗದಲ್ಲಿ ನಡೆದು ಆಹಾಬನ ಮನೆಯವರಲ್ಲಿ ಪ್ರಬಲವಾಗಿದ್ದ ದೇವದ್ರೋಹ ಮಾಡುವಂತೆ ಯೋಧರನ್ನು ಯೆರೂಸಲೇಮಿನವರನ್ನು ಪ್ರೇರಿಸಿದ್ದಿ. ಇಲ್ಲಿ ಅರಸನಾದ ಯೆಹೋರಾಮನು ಏನ್ ಮಾಡ್ತಿದ್ದಾನಂದ್ರೆ, ಇವರ ತಂದೆ ಯೆಹೋಷಾಫಾತನು ಎಷ್ಟು ದೇವರಿಗೆ ಭಯಭಕ್ತಿಗಳಿಗೆ ಜೀವಿಸಿರ್ತಾನ. ಯೆಹೋಷಾಫಾತನು ದೇವರಿಗೆ ಭಯಭಕ್ತಿಗಳಿಗೆ ನಡೆದಾನ. ಆದರೆ ಈ ಒಂದು ಯೆಹೋರಾಮನು ತನ್ನ ತಂದೆ ಹೆಂಗ್ ನಡೆದನೋ ಹಂಗ್ ನಡೆದಿಲ್ಲ. ಎಲಿಷಾ ಹೇಳ್ತಾನ, ನಿನ್ನ ತಂದೆ ಯೆಹೋಷಾಫಾತನು ದೇವರಿಗೆ ವಿಧೇಯನಾಗಿ ನಡೆದಾನ, ನೀನು ಆ ರೀತಿ ನಡೆದಿಲ್ಲ. ಈ ಯೆಹೋರಾಮನು ಆಹಾಬ್ ಅಂದ್ರೆ ಇಸ್ರಾಯೇಲ್ ರಾಜನು ಅವ್ರ ಮಗಳನ್ನ ಮಾಡ್ಕೊಂತಾನ. ಯಾರು? ಈ ಯೆಹೋರಾಮನು. ಅವ್ರ ಸಾವಾಸದಲ್ಲಿ ಇದ್ದು ಈ ಯೆಹೋಷಾಫಾತ್ ಅವ್ರ ತಂದೆ ಮಾರ್ಗದನ್ನು ಬಿಟ್ಟು ಅವ್ರ ಮಾರ್ಗನ ಆ ಸಾವಾಸದಲ್ಲಿ ಇಟ್ಕೊಂಡು ಆ ಸಾವಾಸ ಪ್ರಕಾರ ದೇವರಿಗೆ ವಿರುದ್ಧವಾಗಿ ನಡ್ಕೊಳ್ತಿರ್ತಾನೆ. ಅದಕ್ಕೆ ಎಲಿಷನು ಕಾಗದ ಬರೀತಾನೆ, ನೀನು ನಿಮ್ ತಂದೆ ಮಾರ್ಗದಲ್ಲಿ ನಡೀತಿಲ್ಲ, ನೀನು ಆ ಮಾರ್ಗನ ಬಿಟ್ಟು ಇಸ್ರಾಯೇಲ್ ರಾಜನಾದ ಆ ಆಹಾಬು ಮಗಳ ಮದುವೆ ಮಾಡಿಕೊಂಡು ಆ ಮಾರ್ಗದಲ್ಲಿ ಕೆಟ್ಟ ಮಾರ್ಗದಲ್ಲಿ ನಡೀತಿದ್ವಿ. ನೋಡ್ರಿ, ಎಷ್ಟೇ ಆಗಿರು ಕೂಡ ಕ್ರೈಸ್ತವರು ಮಕ್ಕಳೇ ಆಗಿರ್ಲಿ, ತಂದೆ ಕ್ರೈಸ್ತವನಾಗಿರ್ಲಿ, ತಾಯಿ ಕ್ರೈಸ್ತವನ ಆಗಿರ್ಲಿ, ಇಲ್ಲ ಪಾಸ್ಟರ್ಸ್ ಮಕ್ಕಳೇ ಆಗಿರ್ಲಿ, ಕ್ರೈಸ್ತವರು ಆಗಿದಾರೆ ಅಂತೇಳಿ ಅವ್ರ ಮಕ್ಕಳು ಕೂಡ ಒಳ್ಳೆ ಮಾರ್ಗದಲ್ಲಿ ನಡೀತಾರ ಅನ್ನೋದಲ್ಲ. ಇಲ್ಲಿ ಯೆಹೋಷಾಫಾತ್ ಮಗನೇ ಸರಿಯಾದ ಮಾರ್ಗದಲ್ಲಿ ನಡೀತಿಲ್ಲ. ಯಾಕೆ ಗೊತ್ತಾ? ಸಾವಾಸ, ಯಾರು ಸಾವಾಸ ಮಾಡೋಣ? ದೇವರಿಗೆ ವಿರುದ್ಧವಾಗಿ ನಡ್ಕೊಳ್ಳುವಂತ ಸಾವಾಸನ ಮಾಡಿ ಆ ಸಾವಾಸ ಪ್ರಕಾರ ನಡೆದು ದೇವರಿಗೆ ವೈರಿಯಾಗಿ ಜೀವಿಸ್ತದ, ದೇವರ ಆಜ್ಞೆಗಳಿಗೆ ವಿರುದ್ಧವಾಗಿ ನಡೀತದ. ನಮ್ಮನ್ನು ಕೂಡ ನಾವು ಯಾವ ಮಾರ್ಗದಲ್ಲಿ ನಾವು ನಡೀತಿದೀವಿ ಅನ್ನೋದು ನಾವು ಪರೀಕ್ಷಿಸ್ಕೋಬೇಕು. ನಮ್ಮ ಮಾರ್ಗ ದೇವ್ರ ಸಂಬಂಧವಾದ ಆ ಒಂದು ವ್ಯಕ್ತಿಗಳ ಹತ್ರ ನಾವು ಜೀವಿಸ್ತಿದೀವ, ಇಲ್ಲ ಲೋಕ ಸಂಬಂಧವಾದ ವ್ಯಕ್ತಿಗಳ ಹತ್ರ ನಾವು ಸಾವಾಸ ಮಾಡ್ತಿದೀವ? ಎಲ್ಲಿದೆ ನಮ್ಮ ಸಾವಾಸ? ನೋಡ್ರಿ, ನಮ್ಮ ಸಾವಾಸ ಅನ್ನೋದು ಭಾರಿ ಇಂಪಾರ್ಟೆಂಟ್. ಯಾವ ಸಾವಾಸದಲ್ಲಿ ಇರ್ತೀವೋ ಅವ್ರ ಇನ್ಫ್ಲುಯೆನ್ಸ್ ನಮಗೆ ಬೀಳುತ್ತ. ನಮ್ಮ ಮಕ್ಕಳಿಗೆ ಕೂಡ ನಾವು ಆತ್ಮ ಸಂಬಂಧವಾಗಿ ಬೆಳೆಸಿ ಬಂದ್ರೆ ಆತ್ಮ ಸಂಬಂಧವಾಗಿ ಬೆಳಿತಾರ, ಇಲ್ಲ ಲೋಕ ಸಂಬಂಧವಾಗಿ ಹೋಗಿದಾರೆ ಅಂದ್ರೆ ಲೋಕ ಸಂಬಂಧವಾದ ಸಾವಾಸದಲ್ಲಿದ್ದ ಏನಾಗ್ತಾರ, ದೇವ್ರ ಮಾರ್ಗದಲ್ಲಿದ್ದ ತಪ್ಪಿ ಹೋಗಿ ಲೋಕಾನುಸಾರವಾಗಿ ಜೀವಿಸಿ ದೇವರಿಗೆ ವಿರುದ್ಧವಾಗಿ ನಡೀತಾರೆ, ದೇವರ ಆಜ್ಞೆಗಳು ವಿರುದ್ಧವಾಗಿ ನಡೀತಾರೆ. ಯಾಕೆ ಅಂದ್ರೆ ಆ ಸಾವಾಸ, ಆ ಇನ್ಫ್ಲುಯೆನ್ಸು. ಎಷ್ಟೇ ನಾವು ಭಕ್ತಿವಂತರಾಗಿರ್ಲಿ, ನಮ್ಮ ಮಕ್ಕಳಿಗೆ ನಾವು ಯಾವ ಸಾವಾಸದಲ್ಲಿ ನಡೆಸ್ತಿದೀವಿ ಅನ್ನೋದು ಇಂಪಾರ್ಟೆಂಟ್. ಯಾವ ಸಾವಾಸದಲ್ಲಿ ನಮ್ಮ ಮಕ್ಕಳು ನಡೀತಿದಾರೆ ಅನ್ನೋದು ಇಂಪಾರ್ಟೆಂಟ್. ಇಲ್ಲಾಂದ್ರೆ ಈ ಯೆಹೋರಾಮನು ಹೆಂಗೆ ದೇವರಿಗೆ ವಿರುದ್ಧವಾಗಿ ನಡ್ಕೊಂಡನೋ ಹಂಗ ಸಾವಾಸ ದೋಷ ಅನ್ನೋದು ಏನ್ ಮಾಡ್ತದೆ, ದೇವರಿಗೆ ವಿರುದ್ಧವಾಗಿ ನಡೆಯುವಂತೆ ಮಾಡ್ತದೆ. ಅದಕ್ಕೆ ಕೀರ್ತನೆಗಳಲ್ಲಿ 1ನೇ ಅಧ್ಯಾಯ 1ನೇ ವಚನದಲ್ಲಿ ಏನಂತ ಹೇಳುತ್ತೆ, ನೀನು ದುಷ್ಟರ ಸಾವಾಸ ಮಾಡಬೇಡ. ಅಲ್ಲಿ ನಿಂತ್ಕೊಳಕ್ ಹೋಗ್ಬೇಡ. ನೀನು ದೇವರ ಸನ್ನಿಧಿನಲ್ಲಿ ನಾವು ಇರಬೇಕು, ದೇವರ ಆಜ್ಞೆಗಳು ವಿಧೇಯರಾಗಿ ನಡ್ಕೋಬೇಕು, ಪ್ರಾರ್ಥನೆ ಮಾಡ್ಕೋಬೇಕು. ನಾವು ದೇವಾ ಅಪ್ಪ, ನಾನು ಯಾವ ಕೆಟ್ಟ ಸಾವಾಸಕ್ಕೆ ಹೋಗ್ಬಾರ್ದು, ಆ ಕೆಟ್ಟ ಫ್ರೆಂಡ್ಶಿಪ್ಗೆ ಹೋಗ್ಬಾರ್ದು, ನಾನು ನಿನ್ನ ಸನ್ನಿಧಿನಲ್ಲಿ ಆತ್ಮ ಸಂಬಂಧವಾದ ಸಾವಾಸದಲ್ಲಿ ನಾನು ಇರಬೇಕು. ಆತ್ಮ ಸಂಬಂಧವಾದ ಸಾವಾಸದಲ್ಲಿ ಇದ್ದಾಗ ಆ ಇನ್ಫ್ಲುಯೆನ್ಸ್ ನಮಗೆ ಬೀಳುತ್ತೆ, ಆ ಪ್ರಭಾವ ನಮ್ಮಲ್ಲಿ ಬೀಳುತ್ತದೆ. ನಾವಿನ್ನ ಆಸಕ್ತಿಗಳಿಗೆ ದೇವರ ಸಲುವಾಗಿ ವೈರಾಗ್ಯವಾಗಿ ಜೀವಿಸ್ಬೇಕನ್ನೋ ಆಸೆ ನಮ್ಮಲ್ಲೇ ಬರ್ತದೆ. ಪರಿಶುದ್ಧಾತ್ಮ ದೇವರು ನಮಗೆ ಸಹಾಯ ಮಾಡ್ತಾನೆ. ಇನ್ನ ದೇವ್ರ ಸಲುವಾಗಿ ನಾವು ಜೀವಿಸುವಂತೆ ಪರಿಶುದ್ಧಾತ್ಮ ದೇವರು ನಮ್ಮನ್ನು ನಡೆಸ್ತಾನ. ಯಾವ ಸಾವಾಸದಲ್ಲಿದ್ದಾಗ? ಆತ್ಮ ಸಂಬಂಧವಾದ ಸಾವಾಸದಾಗಿದ್ದಾಗ. ಅದೇ ಲೋಕ ಸಂಬಂಧವಾದ ಸಾವಾಸ ಜೊತೆಗೆ ನಡೀತಿದೀವಿ ಅಂದ್ರೆ ಆ ಸಾವಾಸ ಪ್ರಭಾವ ನಮ್ಮ ಮೇಲೆ ಬಿದ್ದು, ಆ ಇನ್ಫ್ಲುಯೆನ್ಸ್ ನಮ್ಮ ಮೇಲೆ ಬಿದ್ದು ಏನಾಗ್ತದೆ, ದೇವರ ವಿರುದ್ಧವಾಗಿ ನಡ್ಕೊಳ್ಳುವಂತ ಪರಿಸ್ಥಿತಿ ಬರ್ತದೆ. ಅದು ನಮ್ಮ ರಕ್ಷಣೆಗೆ ಕೂಡ ಧಕ್ಕೆ ತರ್ತದೆ. ನಾವು ಬಹು ಜಾಗೃತವಾಗಿರಬೇಕು, ನಮ್ಮ ರಕ್ಷಣೆ ನಾವು ಕಾಪಾಡ್ಕೋಬೇಕು. ನಿಮ್ಮ ರಕ್ಷಣೆನ ಬಹು ನಡುಗುತ್ತಾ ನೀವು ಕಾಪಾಡ್ಕೊಳ್ರಿ ಅಂತ ಹೇಳಿ ವಾಕ್ಯ ಹೇಳುತ್ತದೆ. ಯಾವ ಸಹವಾಸದಲ್ಲಿ ನಾವು ನಡೀತಿದೀವಿ ಅನ್ನೋದು ನಾವು
ಗ್ರಹಿಸಬೇಕು, ಪ್ರಾರ್ಥನೆ ಮಾಡಬೇಕು. ದೇವಾ ನಿನ್ನ ಸಹವಾಸ ಬಿಟ್ಟು ನಾನು ಎಲ್ಲಿ ಹೋಗಬಾರ್ದು ಪ್ರಭು. ನಿನ್ನ ಸಹವಾಸದಲ್ಲಿ ನಾನು ಸ್ಥಿರಪಡಿಸು, ನಿನ್ನ ಒಂದು ಮಂದಿರದಲ್ಲಿ ನಾನು ಸ್ಥಿರಪಡಿಸು, ನನ್ನ ಕುಟುಂಬನ ಸ್ಥಿರಪಡಿಸು ಅಂತೇಳಿ ಪ್ರಾರ್ಥನೆ ಮಾಡಿದಾಗ ಖಚಿತವಾಗಿ ದೇವರು ಸಹಾಯ ಮಾಡ್ತಾನೆ, ನಮ್ಮ ಕೈ ಹಿಡಿದು ನಡೆಸ್ತಾನೆ. ಆಮೇನ್.